ನಮಸ್ಕಾರ ಸ್ನೇಹಿತರೆ. ಟ್ರೆಂಡಿಂಗ್ ಸಾಂಗ್ಗಳಿಗೆ ಲಿಪ್ ಸಿಂಕ್ ಮಾಡಿ ಹಾವಭಾವ ಸೇರಿಸಿ ರೀಲ್ಸ್ ಪೋಸ್ಟ್ ಮಾಡುವ ಅನೇಕರು ಇಂದು ಸೋಷಿಯಲ್ ಮೀಡಿಯಾ ಸ್ಟಾರ್ಗಳಾಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಗುರುತಿಸಿಕೊಂಡ ಅನೇಕರು ರಿಯಾಲಿಟಿ ಶೋ ಹಾಗೂ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಇದೀಗ ಇನ್ಸ್ಟಾಗ್ರಾಂನಲ್ಲಿ ಕರ್ನಾಟಕ ಜೋಡಿ ಎಂದೇ ಫೇಮಸ್ ಆಗಿರುವ ದಂಪತಿ ರಾಜರಾಣಿ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟಿದ್ದಾರೆ. ಇಂದು ಆ ಜೋಡಿಯ ವಯಸ್ಸು, ಊರು ಹಾಗೂ ಹಿನ್ನೆಲೆ ಕುರಿತು ನೋಡೋಣ. ನೆಟ್ಟಿಗರಿಗೆ ಕರ್ನಾಟಕ ಜೋಡಿ ಅಂತಲೇ ಜನಪ್ರಿಯವಾಗಿರುವ ಈ ಜೋಡಿಯ ಹೆಸರು ಗೋವಿಂದರಾಜ್ ಹಾಗೂ ಲೈಲಾ. ಬೆಂಗಳೂರಿನಲ್ಲಿಯೇ ಹುಟ್ಟಿ ಬೆಳೆದ ಈ ಜೋಡಿ ಪ್ರಸ್ತುತ ಇಂದಿರಾನಗರದಲ್ಲಿ ವಾಸವಾಗಿದ್ದಾರೆ. ಸಾಮಾನ್ಯವಾಗಿ ಯುವಕ ಯುವತಿಯರಿಗೆ ಸೋಷಿಯಲ್ ಮೀಡಿಯಾ ಗೀಳು ಹೆಚ್ಚು. ಆದರೆ ಈ ಜೋಡಿ ಸೂಪರ್ ಹಿಟ್ ಸಿನಿಮಾ ಗೀತೆಗಳಿಗೆ ಡ್ಯಾನ್ಸ್ ಮಾಡುತ್ತಾ, ರೀಲ್ಸ್ ಮಾಡುತ್ತಾ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಿದೆ. ಈ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿದ್ದಾರೆ. ಅಂದಹಾಗೆ ಗೋವಿಂದರಾಜ್ ಹಾಗೂ ವೈಲಾ ಜೋಡಿಯದ್ದು ಲವ್ ಮ್ಯಾರೇಜ್. 26 ವರ್ಷಗಳ ಹಿಂದೆ ವೈಲಾ ಅವರನ್ನ ಮೊದಲ ಬಾರಿ ನೋಡಿದಾಗಲೇ ಗೋವಿಂದರಾಜ್ ಪ್ರೀತಿಲಿ ಬಿದ್ದಿದ್ದರಂತೆ. ವೈಲಾ ಅವರಿಗೆ ಈ ವಿಚಾರ ಹೇಳಿದಾಗ ಅವರು ಒಪ್ಪಿರಲಿಲ್ಲವಂತೆ. ಬಳಿಕ ವೈಲಾರನ್ನು ಸಾಕಷ್ಟು ಕಾಡಿ ಮನೆಯವರನ್ನ ಒಪ್ಪಿಸಿ ಮದುವೆ ಆಗಿರುವುದಾಗಿ ಗೋವಿಂದರಾಜ್ ಹೇಳಿಕೊಂಡಿದ್ದಾರೆ. ಸದ್ಯ ಈ ಜೋಡಿ ಬಹಳ ಅನ್ಯೋನ್ಯವಾಗಿ ಜೀವನ ಸಾಗಿಸುತ್ತಿದ್ದಾರೆ. ಅದ್ಭುತವಾಗಿ ಡ್ಯಾನ್ಸ್ ಹಾಗೂ ರೀಲ್ಸ್ ವಿಡಿಯೋ ಮಾಡುವ ಈ ಜೋಡಿಯ ವಯಸ್ಸು ಎಷ್ಟು ಎಂಬುದು ಹಲವರ ಪ್ರಶ್ನೆ. ಈ ಬಗ್ಗೆ ತಮ್ಮದೇ ಯೂಟ್ಯೂಬ್ ವಿಡಿಯೋದಲ್ಲಿ ಹೇಳಿಕೊಂಡಿದ್ದು, ಗೋವಿಂದರಾಜ್ ಅವರಿಗೆ 50 ವಯಸ್ಸು ಹಾಗೂ ವೈಲಾ ಅವರಿಗೆ 48 ವರ್ಷ ವಯಸ್ಸು. ಕರ್ನಾಟಕ ಜೋಡಿ ಹೆಸರಿನ ಇವರಿಬ್ಬರ ಇನ್ಸ್ಟಾಗ್ರಾಂ ಪೇಜ್ಗೆ 3,57,000 ಫಾಲೋವರ್ಸ್ ಇದ್ದಾರೆ. ವೈರಲ್ ಆಗಿದ್ದ ಯಾಮಿನಿ ಸಾಂಗ್, ಸಾಹಸ ಸಿಂಹ ವಿಷ್ಣುವರ್ಧನ್ ಹಾಗೂ ಭಾನುಪ್ರಿಯಾ ಅಭಿನೇತ ಕದಂಬ ಸಿನಿಮಾದ ಯಾಮಿನಿ ಯಾರಮ್ಮ ನೀನು ಯಾಮಿನಿ ಸಾಂಗ್ ಸೂಪರ್ ಹಿಟ್ ಆಗಿತ್ತು. ಕೆ ಕಲ್ಯಾಣ್ ಸಾಹಿತ್ಯ ಬರೆದಿದ್ದ ಈ ಹಾಡಿಗೆ SP ಬಾಲಸುಬ್ರಹ್ಮಣ್ಯ ಹಾಗೂ KS ಚಿತ್ರ ದನಿಯಾಗಿದ್ರು. ಇತ್ತೀಚೆಗೆ ಈ ಹಾಡು ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಅದಕ್ಕೆ ಕಾರಣ ಗೋವಿಂದರಾಜ್ ಹಾಗೂ ವೈಲಾ ಜೋಡಿಯ ಕವರ್ ವರ್ಷನ್. ಈ ಜೋಡಿ ಕಾಣಿಸಿಕೊಂಡಿದ್ದ ಯಾಮಿನಿ ಯಾರಮ್ಮ ನೀನು ಯಾಮಿನಿ ವಿಡಿಯೋ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೂ ಟ್ವಿಟರ್ನಲ್ಲಿ ಸಖತ್ ವೈರಲ್ ಆಗಿತ್ತು. 50ರ ಹರೆಯದ ಈ ಜೋಡಿಯ ಸ್ಟೆಪ್ಸ್, ಹಾವಭಾವ ನೋಡಿದವರು ಫಿದಾ ಆಗಿದ್ರು. ಮುಖ್ಯವಾಗಿ ಕ್ಯಾಮೆರಾ ವರ್ಕ್ ಬಗ್ಗೆಯೂ ಮೆಚ್ಚುಗೆ ವ್ಯಕ್ತವಾಗಿತ್ತು. ಸದ್ಯ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರಾಜರಾಣಿ ರಿಯಾಲಿಟಿ ಶೋಗೆ ಕರ್ನಾಟಕ ಜೋಡಿ ಎಂಟ್ರಿ ಕೊಟ್ಟಿದೆ. ಈ ಜೋಡಿಯ ಪ್ರೋಮೋ ಈಗಾಗಲೇ ಬಿಡುಗಡೆಯಾಗಿದ್ದು, ಜೀವ ಹೂವಾಗಿದೆ ಹಾಡಿಗೆ ಹೆಜ್ಜೆ ಹಾಕಿದ್ದಾರೆ. ಜೊತೆಗೆ ಚಿಕ್ಕ ಚಿಕ್ಕ ವಿಡಿಯೋ ಮಾಡಿಕೊಂಡಿದ್ದೆವು, ಇಲ್ಲಿಯವರೆಗೆ ಬರುತ್ತೇವೆ ಅನ್ಕೊಂಡಿರ್ಲಿಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ನಿರೂಪಕಿ ಅನುಪಮಾ ಗೌಡ ಈ ವಯಸ್ಸಿನಲ್ಲೂ ಇಷ್ಟು ರೊಮ್ಯಾಂಟಿಕ್ ಹೇಗೆ ಅಂದಾಗ ಗೋವಿಂದರಾಜ್ ಹುಣಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗುವುದೇ ಎಂದಿದ್ದಾರೆ. ಇದಿಷ್ಟು ಇಂದಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ. ನಮಸ್ಕಾರ.